ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಪುಷ್ಯ ಮತ್ತು ಮಾಘ ಮಾಸದಲ್ಲಿ ಮಾಡಬೇಕಾದ ದಾನಗಳು ತುಂಬ ವಿಶೇಷವಾದ ದಾನಗಳು. ಈ 2 ತಿಂಗಳಲ್ಲಿ ತಿಲಪಾತ್ರ, ಕಬ್ಬು, ವಸ್ತ್ರ, ದೀಪ, ಸಾಲಗ್ರಾಮ ಮತ್ತು ಆ ಸಾಲಗ್ರಾಮ ಪೂಜೆಗೆ ಬೇಕಾದ ವಸ್ತುಗಳು, ದೇವರ ಪ್ರತಿಮಾ, ವಿಗ್ರಹ, ಪಾಯಸ ದಾನ, ಕಂಬಳಿ, ಕುಂಬಳೆಕಾಯಿ ದಾನ, ಬೂದು ಕುಂಬಳೆಕಾಯಿ, ತಾಂಬೂಲ ದಕ್ಷಿಣೆ ಸಹಿತವಾಗಿ ಇದನ್ನೆಲ್ಲ ದಾನ ಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಮಾಘ ತಿಂಗಳಲ್ಲಿ ಬರುವ ರಥ ಸಪ್ತಮಿ ದಿವಸ ಕುಷ್ಮಾಂಡ ದಾನ, ಅದೇ ಬೂದು ಕುಂಬಳೆಕಾಯಿಯನ್ನು ಪೂಜೆ ಮಾಡಿ ದಾನವನ್ನು ಕೊಡಬೇಕು. ಭೀಷ್ಮಾಷ್ಟಮಿ, ಭೀಷ್ಮ ಅರ್ಘ್ಯ, ಆವತ್ತಿನ ದಿನ ಅನ್ನದಾನ ಮತ್ತು ಅಡಿಕೆ ವಿಳೆದೆಲೆ, ತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವನ್ನು ಕೊಡುವುದು ವಿಶೇಷ. ಮಧ್ವ ನವಮಿ ದಿವಸ ಗ್ರಂಥಗಳ ದಾನ, ಗ್ರಂಥ ಪುಸ್ತಕ ಯಾರು ಓದೋಂಥವ್ರು ಅಂದರೆ ಅವರಿಗೆ ಆ ಗ್ರಂಥ ಪುಸ್ತಕಗಳು, ಶಾಸ್ತ್ರೋಕ್ತವಾದ ಪುಸ್ತಕಗಳು ಯಾವುದು ಬೇಕೋ ಅದನ್ನು ಕೊಡೋದರಿಂದ ವಿಶೇಷ ಮಧ್ವಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗೋದು. ಮತ್ತು ಆವತ್ತಿನ ದಿನ ವಿಶೇಷವಾಗಿ ದಾನ ಕೊಡೋದೆಲ್ಲ ಒಂದು ಕಡೆ. ಮತ್ತು ಮಾಘ ತಿಂಗಳಲ್ಲಿ ವಿಶೇಷವಾಗಿ ಸ್ನಾನವನ್ನು ಹೇಳುತ್ತಾರೆ. ಈ ಸ್ನಾನವನ್ನು ಮಾಡಿ ಆ ಸಕಾಲದಲ್ಲಿ ಮಾಡುವ ಕರ್ಮಗಳಿಗೆ ವಿಶೇಷ ಫಲ. ಕಾಲಕ್ಕೆ ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿಗಳು ಮಾಡಿ ದೇವರ ಪ್ರೀತಿ ಆಗಬೇಕೆಂಬುದಾಗಿ ಈ ದಾನಗಳನ್ನೆಲ್ಲ ದೇವರ ಮುಂದೆ ಇಡಬೇಕು. ದೇವರ ಪ್ರೀತಿ ಆಗಲಿ ಅಂತ ಹೇಳಿ ದೇವರ ಮುಂದೆ ಇಟ್ಟು ತುಳಸಿ ದಳ ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ ಆ ದಾನವನ್ನು ಸದ್ಬ್ರಾಹ್ಮರಿಗೆ ಕೊಡಬೇಕದು. ಹೀಗೆ ಈ ಮಾಸದ ಕರ್ತವ್ಯ ಇದು. ಶ್ರೀಕೃಷ್ಣಾಯ ನಮಃ.